ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಸಾಮಾನ್ಯವಾಗಿ ನಾವು ದೇವಾಲಯಕ್ಕೆ ಹೋಗುವಾಗ ದೇವಾಲಯಕ್ಕೆ ನಾವು ಯಾವ ರೀತಿ ಹೋಗ್ತೇವೆ? ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ಅಂದ್ರೆ ಹೋಗ್ತೇವೆ. ಆದ್ರೆ ಈ ದೇವಾಲಯಕ್ಕೆ ನಾವು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಬಾಯಿನ ಮುಚ್ಚಿಕೊಂಡು ಅಂದ್ರೆ ಬಾಯಿಗೂ ಕೂಡ ಬಟ್ಟೆಯನ್ನ ಕಟ್ಟಿಕೊಂಡು ಹೋಗ್ಬೇಕು. ಹಾಗಾದ್ರೆ ಯಾಕೆ ಈ ದೇವಾಲಯಕ್ಕೆ ನಾವು ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಈ ನಿಗೂಢ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿದೆ. ನಾವು ಅನೇಕ ನಿಗೂಢ ಮತ್ತು ರಹಸ್ಯಮಯ ದೇವಾಲಯಗಳನ್ನ ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಅಂತಹ ದೇವಾಲಯಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ವರ್ಷದಲ್ಲಿ ಒಂದು ಬಾರಿ ಮಾತ್ರ ಈ ದೇವಾಲಯವನ್ನ ತೆರೆಯಲಾಗುತ್ತೆ. ಆಗ ನೀವು ಆ ದೇವಾಲಯಕ್ಕೆ ಹೋಗ್ಬೇಕಾದ್ರೂ ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಳ್ಬೇಕು, ಜೊತೆಗೆ ಬಾಯಿಯನ್ನ ಮುಚ್ಚಿಕೊಂಡು ಹೋಗ್ಬೇಕು. ಈ ದೇವಾಲಯದ ಹೆಸರೇ ಲಾಟೂ ದೇವಾಲಯ. ಈ ದೇವಾಲಯವು ಎಲ್ಲಿದೆ ಅಂತ ಹೇಳಿದ್ರೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ದೇವಲ್ ಬ್ಲಾಕ್ ನ ವನದಲ್ಲಿದೆ, ಅಂದ್ರೆ ಕಾಡಿನಲ್ಲಿದೆ. ಲಾಟೂ ದೇವಸ್ಥಾನದಲ್ಲಿ ಲಾಟೂ ದೇವತೆಯನ್ನ ಮಾತ್ರ ಪೂಜಿಸಲಾಗುತ್ತೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಸ್ಥಳೀಯ ಜನರು ಲಾಟೂ ದೇವತೆಯನ್ನ ಉತ್ತರಾಖಂಡದ ನಂದಾದೇವಿಯ ಧಾರ್ಮಿಕ ಸಹೋದರಿ ಅಂತ ಪರಿಗಣಿಸುತ್ತಾರೆ ಮತ್ತು ಅಪಾರ ಭಕ್ತಿಯಿಂದ ಈಕೆಯನ್ನ ಪೂಜಿಸುತ್ತಾರೆ. ಹಾಗಾದ್ರೆ ಲಾಟೂ ದೇವಾಲಯದಲ್ಲಿ ಭಕ್ತರ ಕಣ್ಣಿಗೆ ಬಟ್ಟೆಯನ್ನ ಯಾಕೆ ಕಟ್ಟುವುದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂಬಂಧಿಸಿದ ಕಥೆ ಇದೆ. ಲಾಟೂ ದೇವಾಲಯದಲ್ಲಿ ನಾಗರಾಜನು ತನ್ನ ಅಮೂಲ್ಯ ರತ್ನದೊಂದಿಗೆ ನೆಲೆಸಿದ್ದಾನೆ ಅನ್ನುವಂಥದ್ದು ನಂಬಿಕೆ. ಒಂದು ವೇಳೆ ಯಾವುದೇ ವ್ಯಕ್ತಿ ಈ ರತ್ನದ ಪ್ರಕಾಶಮಾನವಾದ ಬೆಳಕನ್ನ ನೋಡಿದ್ರೆ ಅವನು ಕುರುಡನಾಗುತ್ತಾನೆ ಮತ್ತು ಅಲ್ಲಿನ ಅದ್ಭುತವನ್ನ ನೋಡಿ ಕೂಗಬಹುದು, ಅಂದ್ರೆ ಕಿರುಚಾಡಬಹುದು ಎನ್ನುವ ನಂಬಿಕೆ ಇದೆ. ಹೀಗಾಗಿ ಈ ಕಾರಣಕ್ಕಾಗಿ ಅರ್ಚಕರು ದೇವಾಲಯಕ್ಕೆ ಪ್ರವೇಶಿಸುವ ಮೊದಲು ತಮ್ಮ ಭಕ್ತರ ಕಣ್ಣಿಗೆ ಮತ್ತು ಬಾಯಿಗೆ ಪಟ್ಟಿಯನ್ನ ಕಟ್ಟುತ್ತಾರೆ. ಇದು ಭಕ್ತರನ್ನ ರತ್ನದ ಪ್ರಕಾಶಮಾನವಾದ ಬೆಳಕಿನಿಂದ ರಕ್ಷಿಸುತ್ತೆ ಅನ್ನುವಂಥದ್ದು ಅಲ್ಲಿನ ನಂಬಿಕೆ. ಈ ಲಾಟೂ ದೇವಾಲಯವನ್ನ ವರ್ಷದಲ್ಲಿ ಒಂದು ಬಾರಿಗೆ ಮಾತ್ರ ತೆರೆಯಲಾಗುತ್ತೆ. ದೇಶದ ಹಲವು ದೇವಾಲಯಗಳಲ್ಲಿ ವರ್ಷವಿಡೀ ಭಕ್ತರ ಪ್ರವೇಶಕ್ಕೆ ಅವಕಾಶವಿರುವಂತೆ ಈ ದೇವಾಲಯದಲ್ಲಿ ಅವಕಾಶ ಇರುವುದಿಲ್ಲ. ಈ ದೇವಾಲಯದ ಪ್ರವೇಶ ದ್ವಾರವು ವೈಶಾಖ ಮಾಸದ ಹುಣ್ಣಿಮೆಯಂದು ತೆರೆಯುತ್ತಾರೆ. ಭಕ್ತರೆಲ್ಲರೂ ದೂರದಿಂದಲೇ ದೇವರ ದರ್ಶನವನ್ನ ಮಾಡ್ತಾರೆ. ಈ ವೇಳೆ ದೇವಸ್ಥಾನದ ಅರ್ಚಕರು ಎಲ್ಲರಿಗೂ ಕಣ್ಣನ್ನು ಮುಚ್ಚಿಸಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಇನ್ನು ಈ ಲಾಟೂ ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಹೇಗೆ ಅನ್ನುವ ಪ್ರಶ್ನೆಗೆ ಲಾಟೂ ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮವನ್ನ ಮತ್ತು ಭಗವತಿ ಚಂಡಿಕಾ ಸ್ತೋತ್ರವನ್ನ ಹೆಚ್ಚಾಗಿ ಪಠಿಸಲಾಗುತ್ತೆ. ಅಮಾವಾಸ್ಯೆಯ ದಿನದಂದು ದೇವಾಲಯದ ಬಾಗಿಲು ಮುಚ್ಚಲಾಗುತ್ತೆ. ಈ ಪ್ರಸಿದ್ಧ ಮತ್ತು ವಿಚಿತ್ರವಾದ ದೇವಾಲಯವನ್ನ ನೀವು ಸಹ ಭೇಟಿ ಮಾಡಲು ಬಯಸಿದ್ರೆ ಮೊದಲು ನೀವು ಚಮೋಲಿಯನ್ನ ತಲುಪಬೇಕು. ದೆಹಲಿಯಿಂದ ಬಸ್ಸಿನಲ್ಲಿ ದೇವರ ದರ್ಶನಕ್ಕೆ ಹೋಗುತ್ತಿದ್ದರೆ ರಿಷಿಕೇಶನ ಮೂಲಕ ಸುಮಾರು 465 ಕಿಲೋಮೀಟರ್ ಪ್ರಯಾಣಿಸಬೇಕಾಗುತ್ತೆ. ಇದು ದೇವಿ ದೇವಾಲಯವಾದ್ರೂ ಕೂಡ ಇಲ್ಲಿ ನಾಗರಾಜನು ಅಮೂಲ್ಯ ರತ್ನವನ್ನ ಕಾಯುತ್ತಿರುತ್ತಾನೆ. ಈ ದೇವಾಲಯವನ್ನ ನೀವು ವೈಶಾಖ ಮಾಸದ ಹುಣ್ಣಿಮೆಯ ಸಮಯದಲ್ಲಿ ಮಾತ್ರ ಪ್ರವೇಶಿಸಬಹುದು.